ಹಾಯ್ ಬಂಗಾರಿ, ಕಾಡು ನೋಡ್ತಾನೆ ಖುಷಿಯಾಗಿ. ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ಒಂದು ಕೊಳಕುಮಂಡಲ ಹಾವನ್ನ ರಕ್ಷಣೆ ಮಾಡ್ಕೊಂಡ್ಬಂದಿದ್ದೀನಿ. ಅದನ್ನು ಇವಾಗ ಸುರಕ್ಷಿತವಾಗಿ ಕಾಡು ರಿಲೀಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಮುಖ್ಯವಾಗಿ ಮಾಹಿತಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನೋಡಿ, ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ಈಗ ಒಂದು 3/4 ಗಂಟೆ 1 ಅವರ್ ಮುಂಚೆ ನಮ್ಮ ಕನಕಪುರದಿಂದ ಕೆಂಗೇರಿಗೆ ಹೋದ ಒಂದು ಡಬಲ್ ರೋಡ್ ಇದೆ. ಆ ರೋಡ್ ಇನ್ನೂ ರಿಪೇರಿ ಆಗ್ತಾ ಇದೆ. ಸುಮಾರು ಕಡೆ ಸ್ಯಾನಿಟರಿದು ಪ್ರಾಬ್ಲಮ್ ಇತ್ತು, ನೀರೆಲ್ಲ ರೋಡ್ಗೆ ಬರ್ತಾ ಇತ್ತು. ಇನ್ನೂ ಏನೋ ರಿಪೇರಿ ಮಾಡ್ತಾ ಇದ್ದಾರೆ. ಆ ರೋಡಲ್ಲಿ ಇವತ್ತು ಇಬ್ಬರು ಟ್ರಾಫಿಕ್ ಅವರಿದ್ದರು. ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟ್ರು, ಇನ್ನೊಬ್ಬರು ಅವ್ರ ಜೊತೆಲಿರೋರು. ಸುಮಾರು ಜನ ವೆಹಿಕಲ್ನ ರೋಡ್ ಅಡ್ಡಗಟ್ಟಿ ಕರೀತಾ ಇದ್ರು. ಹೆಲ್ಮೆಟ್ ಹಾಕದೇ ಇರೋರನ್ನ, ಇನ್ನೂ ಕೆಲವರು ಹೆಲ್ಮೆಟ್ ಹಾಕಿದ್ರು ಅವ್ನು ಕರೆಸಿ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಕೊಂಡು ಇದು ಮಾಡ್ತಾಯಿದ್ರು. ನಾನು ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ. ಈಗಾಗಲೇ ಎಲ್ಲ ಕಡೆ ಒಂದು ಸ್ವಲ್ಪ ರೂಲ್ಸ್ ಇದ್ದು, ನಾನು ಪೇಪರಲ್ಲಿ ಎಲ್ಲ ಕಡೆ ನೋಡಿದ್ದೀನಿ. ಈ ರೀತಿ ರೋಡಲ್ಲಿ ಗಾಡಿಗಳನ್ನ ಅಡ್ಡ ಹಾಕಂಗಿಲ್ಲ ಅಂತ. ಇದು ನಮ್ಮ ರೆಸಿಡೆನ್ಷಿಯಲ್ ಏರಿಯಾ. ಗೊತ್ತಿಲ್ಲ ಯಾಕೆ ಅವ್ರು ಬಂದು ಆ ರೋಡ್ ಅಡ್ಡ ಹಾಕಿ ಫೈನ್ ಕಟ್ತಾ ಇದ್ದಾರೆ ಅಂತ. ನಾನು ಇನ್ನೊಂದು ಮುಖ್ಯವಾಗಿ ಹೇಳೋದೇನು ಅಂದರೆ, ನೀವು ನಿಂತ್ಕೊಂಡಿರ್ತೀರಿ ರೋಡ್ ಯಾಕೆಂದರೆ ಯಾವತ್ತೂ ಇಲ್ದಿರೋರು ಇವತ್ತೊಬ್ಬರು ಅಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡ್ರು ಅಂದರೆ, ಕೆಲವರು ಪಾಪ ಯಾಕೆಂದರೆ ರೆಸಿಡೆನ್ಷಿಯಲ್ ಏರಿಯಾ ಅದು. ಈ ಕಡೆ ಗಾಣಗಿರಪಾಳ್ಯ, ಈ ಕಡೆ ಹೊಸಳ್ಳಿ ಸೆಂಟ್ರಲ್ ರೋಡು, ಈ ಕಡೆ ಶೋಭಾ ಫಾರೆಸ್ಟು, ಈ ಕಡೆ BDL ಔಟು ಸೆಂಟ್ರಲ್ ರೋಡ್ ಇರೋದು. ಅದು ಆ ಕಡೆ ಫಾರೆಸ್ಟ್ ಇದೆ. ಇಲ್ಲಿ ಯಾಕೆ ಅವ್ರು ಬಂದು ಫೈನ್ ಆಗ್ತಾ ಇದ್ದಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ನನ್ನ ಕಣ್ಮುಂದೆ ನಡೆದಿದ್ದಂಥ ಘಟನೆಗಳಿದು. ಅವ್ರು ಸುಮಾರು ವೆಹಿಕಲ್ಗಳಿಗೆ ಹಿಂಗೆ ಕೈ ಅಡ್ಡ ಹಾಕ್ತಾಯಿದ್ರು. ಕೆಲವರು ತಿರ್ಸ್ಕೊಂಡು ಹೋದರೆ ಅವ್ರನ್ನ ವಿಡಿಯೋ ಕ್ಯಾಮ್ರಾ ಮಾಡಿ ಫೋಟೋ ತೆಗಿತಾಯಿದ್ರು. ಅವರಲ್ಲಿ ಜೊತೆಲಿ ಬಂದಿರೋ ಇನ್ನೊಬ್ಬ ಟ್ರಾಫಿಕ್ ಅವರು. ಆವಾಗ ಕೆಲವರು, ನಾನು ಅಲ್ಲೇ ಇದ್ದೆ, ರಪ್ ಅಂತ ಗಾಡಿ ತಿರುಗಿಸ್ತಾಯಿದ್ರು ವಿರುದ್ಧ ದಿಕ್ಕಲ್ಲಿ. ಹಂಗೆ ತಿರುಗಿಸ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಆಪೋಸಿಟ್ ಯಾವ್ದಾದ್ರು ಅದು, ಯಾಕಂದರೆ BTSಗಳು ಬರ್ತಾ ಇರುತ್ತೆ, ಲಾರಿಗಳು ಬರ್ತಾ ಇರುತ್ತೆ, ಟ್ಯಾಂಕರ್ಗಳು ಬರ್ತಾ ಇರುತ್ತೆ. ಅವ್ರು ಏನಾದರೂ ಹೊಡ್ಕೊಂಡೋದ್ರೆ ಯಾರು ಸರ್ ತಂದು ಕೊಡ್ತಾರೆ ಪ್ರಾಣನ? ಈಗಾಗಲೇ ಒಂದು ಇನ್ಸಿಡೆಂಟ್ ಆಗಿದೆ ಒಂದು ಮಗುದು. ಈ ಥರ ಟ್ರಾಫಿಕ್ ಅವರು ಈ ಥರ ಮಾಡ್ತಾರಿಂದ ತುಂಬ ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾರಿಗೆ, ಸಾರ್ವಜನಿಕರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ಯಾಕೆಂದರೆ ಅದಕ್ಕೊಂದು ರೂಲ್ಸ್ ಇದೆ, ಏನಿದೆ ಅದನ್ನು ಫಾಲೋ ಅಪ್ ಮಾಡಿ ದಯವಿಟ್ಟು ಆ ರೀತಿ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಆಕ್ಸಿಡೆಂಟ್ಗಳಾಗುತ್ತೆ. ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ, ಜನಗಳು ತೊಂದರೆ ಕೊಡಬೇಡಿ. ಜೈ ಶ್ರೀರಾಮ್. ಪಾಪ ಜೈ ಆಂಜನೇಯ, ಜೈ ಶ್ರೀರಾಮ್. ನಡಿಯ ಬಂಗಾರಿ. ಆಹಾ, ಜೈ ಶ್ರೀರಾಮ್. ನಡಿಯಮ್ಮ ಹಂಗೆ ನಡಿಯಮ್ಮ, ನಡಿ ಪುಟ್ಟ. ಜೈ ಶ್ರೀರಾಮ್. ತುಂಬ ವಯಸ್ಸಾಗಿದೆ ಅನ್ಸುತ್ತೆ. ಏನಿಲ್ಲ, ಏನೊಂದು 3-4 ವರ್ಷ ಅಷ್ಟೇ.